ಬಾಬಾ ಸಾಹೇಬ್ರು ಅವರ ಆರ್ಟಿಕಲ್ 395 ವಿಧಿ 395 ವಿಧಿ 22 ಅನುಸೂಚಿಗಳು 22 ಭಾಗಗಳು 12 ಅನುಸೂಚಿಗಳನ್ನ ಕೊಟ್ಟರು ಬಾಬಾ ಸಾಹೇಬ್ರು. 395 ವಿಧಿಗಳು 22 ಭಾಗಗಳು 12 ಅನುಸೂಚಿಗಳನ್ನ ಕೊಟ್ರು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳ್ತೀನಿ ಮಕ್ಕಳ, 45ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ 45ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ ಪ್ರತಿ ಮಗುವ 14 ವರ್ಷದಿಗೆ ಉಚಿತ ಶಿಕ್ಷಣ ಪಡಿಬೇಕು. ಈಗ ನೀವೆಲ್ಲ ಪಡಿತಾ ಇದ್ದೀರಲ್ಲ ಡಿಗ್ರಿವರೆಗೆ ನಾವು ಒಂದಷ್ಟು ಸಮ್ ಕೊಡಬೇಕು, ಅಷ್ಟು ಬಿಟ್ರೆ ಏನೇನೂ ಇಲ್ಲ. ಆದ್ರೆ ಬೇರೆ ಗೌರ್ಮೆಂಟ್ ಕಾಲೇಜ್ ಪ್ರೈವೇಟ್ ಕಾಲೇಜುಗಳಲ್ಲಿ ಸಾವಿರ ಕೊಡಬೇಕು. ಆದ್ರೆ ನಮ್ಮ ಗೌರ್ಮೆಂಟ್ ಅಲ್ಲಿ ಇಲ್ಲ. ಅದು ಆ ಒಂದು ದೃಷ್ಟಿಯಿಂದ ಆರ್ಟಿಕಲ್ 45 ವಿಧಿ ನಿಯಮ 45 ಪ್ರತಿ ಮಗು 14 ವರ್ಷದ ಉಚಿತ ಶಿಕ್ಷಣ. 14ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ ಎಲ್ಲರೂ ಗಂಡು ಹೆಣ್ಣು ಅನ್ನೋದೇ ಎಲ್ಲರೂ ಸಮಾನತೆ ಇದೆ ಅಂತ ಹೇಳ್ತಾರೆ 14ನೇ ಆರ್ಟಿಕಲ್. 15ನೇ ಆರ್ಟಿಕಲ್ ಏನ್ ಹೇಳುತ್ತೆ SC ST OBC ಗಳಿಗೆಲ್ಲರಿಗೂ ಸಹ ವಿಶೇಷ ಸೌಲಭ್ಯವನ್ನ ಕೊಡಬೇಕು. ಇದನ್ನ ಗಮನ ಇಟ್ಟು ಕೇಳಿ. SC ST OBC ಗಳಿಗೆ ವಿಶೇಷ ಸೌಲಭ್ಯವನ್ನ ಕೊಟ್ಟು ಸಾಕಬೇಕು, ಫಲ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳುತ್ತೆ. 15 ಆಯ್ತು. 16 ಏನ್ ಹೇಳುತ್ತೆ ಅಂದ್ರೆ ಎಲ್ಲರಿಗೂ ಉದ್ಯೋಗವನ್ನ ಕೊಡಬೇಕು. ಹೆಣ್ಣು ಗಂಡು ಅನ್ನೋ ತಾರತಮ್ಯನೇ ಇಲ್ಲ ಇಲ್ಲಿ. 16 17 ಹೇಳುತ್ತೆ ಅಸ್ಪೃಶ್ಯತೆಯ ಆಚರಣೆ. ಅದು ಮಾತ್ರ ತಿಳ್ಕೊಂಡಿದಾರ ಮಕ್ಕಳ, ಗ್ರೇಟ್ ಗುಡ್ ಮಕ್ಕಳ. ಅಸ್ಪೃಶ್ಯತೆಯ ಆಚರಣೆಯನ್ನ ಮಾಡಕೂಡ್ದು, ನಿಷೇಧ ಅಂತ ಹೇಳಿದ್ದಾರೆ 17. ಮತ್ತೆ ಹಾಗೇನೆ 18 ಏನ್ ಹೇಳುತ್ತೆ ಗೊತ್ತೇ? 18 ಪ್ರತಿ ಹೆಣ್ಣು ಮಗಳು ನೌಕರಿಯಾದಾಗ ಸರ್ಕಾರಿ ಕೆಲಸದಲ್ಲೇ ಆಗ್ಲಿ ಇತರೆ ಕೆಲಸದಲ್ಲಾಗ್ಲಿ ತಾರತಮ್ಯ ಇರಕೂಡ್ದು. ಎಷ್ಟು ಜನ ಗೊತ್ತಿದೆ ಇದು? ಕೈ ಎತ್ತಿ ಮಕ್ಕಳ. ನೀವು ನಿಜವಾಗ್ಲೂ ಮಹಿಳೆಯರಾಗಿ ತಿಳ್ಕೊಳ್ಳೇಬೇಕು. ಕೊನೆಗೆ 18 21 ಏನ್ ಹೇಳುತ್ತೆ ಗೊತ್ತಾ? 21 ಆರ್ಟಿಕಲ್ ವಿಧಿ ನಿಯಮ ಏನ್ ಹೇಳುತ್ತೆ ಅಂದ್ರೆ ಪ್ರತಿ ಹೆಣ್ಣು ಮಗಳನ್ನು ಘನತೆಯಿಂದ ಭದ್ರತೆಯಿಂದ ಬಾಳುವಂತ ವ್ಯಕ್ತಿತ್ವವನ್ನ ಕೊಟ್ಟಿದ್ದೇನೆ. 21 ಆರ್ಟಿಕಲ್ ನೋಡಿ, ಇಷ್ಟು ಅದ್ಭುತವಾಗಿದೆ ಮಕ್ಕಳ. ಅಲ್ಲಿಂದ ಕಡೆದ ಏನ್ ಹೇಳುತ್ತೆ 243 ಹೇಳುತ್ತೆ ಯಾವುದೇ ಸ್ಥಳೀಯ ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ ಪುರಸಭೆ, ಮುನ್ಸಿಪಾಲಿಟಿ, ಕೊನೆಗೆ ಕೆಲವೆಲ್ಲ ಇವೆಯಲ್ಲ, ಆ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಆಕೆಗೆ ಮೀಸಲಾತಿಯನ್ನ ಕೊಡಬೇಕು. ಯಾರಪ್ಪನೂ ಕೊಡಲ್ಲ ಇಲ್ಲಿ. ನೀನ್ ನಿಂತ್ಕೋ ಅಂತ ಹೇಳ್ತಾರ, ನನ್ನ ಹೋಗಮ್ಮ ಆಚೆಗೆ ಅಂತಾರೆ. ಅಲ್ಲಿ ಸಂವಿಧಾನದಲ್ಲಿ ಇರುವುದರಿಂದ 243 ವಿಧಿ ನಿಯಮ ಆರ್ಟಿಕಲ್ ಅಲ್ಲಿ ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಮೀಸಲಾತಿಯನ್ನ ಕೊಡ್ಲೇಬೇಕು. 100 ಜನ ಪುರುಷರಿದ್ರೆ ಅಲ್ಲಿ ಮೀಸಲಾತಿ ಎಷ್ಟಿದೆ ಅಷ್ಟನ್ನ ನಾವು ಮೀಸಲಾತಿಯನ್ನ ಕೊಡ್ಲೇಬೇಕು. ಜೊತೆಗೆ ಅಷ್ಟೇ ಅಲ್ದನೆ 39 ಆರ್ಟಿಕಲ್ 39 ಏನ್ ಹೇಳುತ್ತೆ ಗೊತ್ತೇ? ಸಮಾನ ವೇತನಕ್ಕೆ ಸಮಾನ ಕೆಲಸ ಅಂತ ಹೇಳ್ತಾರೆ. ಈಗ ನಿಮ್ಮ ಹಳ್ಳಿಲೆಲ್ಲ ಏನ್ ಕೊಡ್ತಾರೆ ಗೊತ್ತಾ? ಊರುಗಳಲ್ಲಿ ಭತ್ತವನ್ನ ಅಳಿಯಕ್ ಹೋದಾಗ, ಸುರಿಯಕ್ ಹೋದಾಗ ಗಂಡಿಗೆ 8 ಕೊಳಗ ಭತ್ತ ಕೊಡ್ತಾರೆ, ಹೆಣ್ಣಿಗೆ 4 ಕೊಳಗ ಕೊಡ್ತಾರೆ. ಕೇಳಿದಾರೆ ನೀವು ಅದನ್ನ? ಖಂಡಿತ. ಕೂಲಿ ಗಂಡಿಗೆ 10 ರೂಪಾಯಿ ಕೊಡ್ತಾರೆ, ಹೆಣ್ಣಿಗೆ 5 ರೂಪಾಯಿ ಕೊಡ್ತಾರೆ. ಅದು ಇವತ್ತು ನಡ್ಕೊಂಡ್ ಬರ್ತಾ ಇದೆ. ಗಂಡಾಳಗ್ ಜಾಸ್ತಿ ಅಪ್ಪ, ಹೆಣ್ಣಾಳಿಗೆ ಕಡಿಮೆ ಅಂತಾರೆ. ಆದ್ರೆ ಇಲ್ಲಿ ಬಾಬಾ ಸಾಹೇಬ್ರು 1939ನೇ ಆರ್ಟಿಕಲ್ ಏನ್ ಕೊಟ್ಟಿದ್ದಾರೆ ಗೊತ್ತಾ? ಪ್ರತಿ ಒಂದು ಗಂಡಸಿಗೆ ಏನು ಉದ್ಯೋಗದಲ್ಲಿ ಸಮಾನತೆಯನ್ನ ಕೊಡ್ತೀರಾ, ವೇತನವನ್ನ ಹಾಗೇ ಕೊಡಬೇಕು ಅಂತ ಹೇಳವ್ರೆ ಬಾಬಾ ಸಾಹೇಬ್ರು. ಈಗ ಮೇಡಮ್ಗುನು ಅಷ್ಟೇ ಸಂಬಳ. ಅವ್ರೇನಂದ್ರೆ ಪ್ರಿನ್ಸಿಪಲ್ ಆಗಿದ್ದಾರೆ, ಅವ್ರಿಗೆ ಪ್ರಿನ್ಸಿಪಾಲ್ ಗ್ರೇಡ್ ಅಲ್ಲಿ ಕೊಡ್ತಾರೆ. ಕೊನೆಗೆ ಅವರು ಲೆಕ್ಚರರ್ ಪ್ರೊಫೆಸರ್ ಆಗಿದ್ದಾಗ ನಮ್ಮ ಗುರುಪಾದ ಸ್ವಾಮಿ ಇದಾರಲ್ಲ, ಅವ್ರ ಗುರುಪಾದ ಸ್ವಾಮಿಯವರು ಸಾರಿ, ಅವರಿಗೂ ಸಹ ಸಮಾನ ವೇತನ ಕೊಡಬೇಕು. ಗಂಡಿಗೆ ಎಷ್ಟು ಕೊಡ್ತಾರೆ, ಹೆಣ್ಣಿಗೂ ಅಷ್ಟೇ ಕೊಡಬೇಕು ಅನ್ನೋದಿದೆ. ಅದರಿಂದ ಮಕ್ಕಳ, ಅದಲ್ದನೆ ಆರ್ಟಿಕಲ್ 42 ಏನ್ ಹೇಳ್ತಿ? ಇದು ಬಹಳ ಮಜವಾಗಿದೆ, ಕೇಳಬೇಕು. ಇದು ನಿಮ್ಗೆ ಮುಂದೆ ಅನುಕೂಲ ಆಗುತ್ತೆ. ಕೇಳಿ ಹೇಳ್ತೀನಿ. ಅದು ಏನ್ ಹೇಳುತ್ತೆ ಗೊತ್ತಾ? ಆರ್ಟಿಕಲ್ 42 ಪ್ರತಿ ಹೆಣ್ಣು ಮಗು ಉದ್ಯೋಗಸ್ಥ ಮಹಿಳೆಯಾಗಿ ಕೆಲಸದಲ್ಲಿ ಇದ್ರೆ ಆಕೆಗೆ ಹೆರಿಗೆಯ ಸಂದರ್ಭದಲ್ಲಿ, ಮದುವೆಯಾಗಿ ಹೆರಿಗೆಯ ಸಂದರ್ಭದಲ್ಲಿ ಅವಳು ಉದ್ಯೋಗಸ್ಥ ಮಹಿಳೆ ಆಗಿದ್ರೆ ಅವಳಿಗೆ ರಜನೂ ಕೊಡ್ಬೇಕು, ಸಂಬಳನೂ ಕೊಡ್ಬೇಕು. ನೋಡಿ ಎಂತ ಕೊಟ್ರು.
ಹಿಂದೆ ಕೆಲ್ಸಕ್ಕೆ ಸೇರ್ಸ್ಕೊತಾ ಇರ್ಲಿಲ್ಲ. ಯಾಕೆ ಗೊತ್ತಾ? ಅಯ್ಯೋ ಅವಳು ಮೂರೊತ್ತುವ ಆ ಕೆಲಸ ಈ ಕೆಲಸ ಅನ್ಕೊಂಡಿರ್ತಾಳೆ, ಅದರಿಂದ ಅವಳಿಗೆ ಕೆಲಸನೇ ಕೊಡಬಾರ್ದು ಅಂತಿದ್ರು. ಆದ್ರೆ ಇವತ್ತು ಬಾಬಾ ಸಾಹೇಬರು ಡಾಕ್ಟರ್ BR ಅಂಬೇಡ್ಕರ್ ಅವರು 42 ವಿಧಿ ನಿಯಮದಲ್ಲಿ ಆಕೆಗೆ ಹೆರಿಗೆ ರಜನೂ ಕೊಟ್ಟು ಅಷ್ಟೇ ಸಂಬಳನೂ ಕೊಡಬೇಕು ಅಂತ ಹೇಳಿದ್ದಾರೆ. ಕೊನೆಗೆ ಆರ್ಟಿಕಲ್ 38 ಏನ್ ಹೇಳಿದ್ದಾರೆ ಗೊತ್ತೇ? ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲರೂ ಸಮಾನರು. ಆದ್ರೆ ಅದರಿಂದನೇ ಎಲ್ಲರೂ ಸಮಾನರು ಅಂದ ಮೇಲೆನೆ ಇವತ್ತು ನಮ್ಮ ರಾಷ್ಟ್ರಪತಿ ಯಾರು ಮಕ್ಕಳ? ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು ಮೇಡಮ್ ಅವರು ಸಹ ಇವತ್ತು ರಾಷ್ಟ್ರಪತಿ ಆಗಿರೋದಕ್ಕೆ ನಮ್ಮ ಸಂವಿಧಾನವೇ ಕಾರಣ. ಪ್ರಧಾನಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗ್ಲಿಕ್ಕೂ ಸಂವಿಧಾನವೇ ಕಾರಣ. ಇವತ್ತು ಎಲ್ಲ ಅಧಿಕಾರಿಗಳಿದಾರಲ್ಲ, ಕೆಲವರೆಲ್ಲ ರಾಜಕೀಯ ವ್ಯಕ್ತಿಗಳು, ಮಿನಿಸ್ಟರ್ಗಳಾಗಿದಾರಲ್ಲ, ಸಂವಿಧಾನವೇ ಕಾರಣ ಮಕ್ಕಳ. ಅದರಿಂದ 32 ಏನ್ ಹೇಳುತ್ತೆ ಗೊತ್ತೇ? ನಮ್ಗಳಿಗೆ ಏನಾದ್ರೂ ಅನ್ಯಾಯ ಆದರೆ ನಾವು ಎಲ್ಲಿಗೆ ಹೋಗ್ಬೋದು? ನ್ಯಾಯವನ್ನ ಪಡೆಯಬಹುದು. ಆರ್ಟಿಕಲ್ 32. ಅದರಿಂದ ಮಕ್ಕಳ, ನಿಜವಾಗ್ಲೂ ನೀವು ಇದನ್ನ ಖಂಡಿತ ಅರ್ಥ ಮಾಡ್ಕೊಂಡು, ನಿಮ್ಗೆ ಯಾವಾಗ್ಲಾದ್ರೂ ಒಮ್ಮೆ ಬಂದಾಗ ಈ ಆರ್ಟಿಕಲ್ ಪುಸ್ತಕವನ್ನ ನಾನು ಫ್ರೀಯಾಗೆ ಕೊಡ್ತೀನಿ ನಿಮ್ಗೆ. ಯಾಕೆ ಬೇಕು ನಿಮ್ಗಳಿಗೆ. ಅದರಿಂದ ಸಂವಿಧಾನ ಕೊಡೋಕ್ಕಿಂತ ಮುಂಚೆ ಏನಿತ್ತು ಅಂದ್ರೆ 1804ರಲ್ಲಿ ಹೆಣ್ಣು ಮಕ್ಕಳನ್ನ ಹಡಿದ್ರೆ, ಉದಾಹರಣೆಗೆ ನನ್ನೇ ತಗೊಳ್ಳಿ, ನಾನೇ ಒಂದು ಹೆಣ್ಣು ಮಗುವನ್ನ ಹಡಿದ್ರೆ 1804ರಲ್ಲಿ ಆ ಮಗು ಸಾಯಿಸ್ಬೇಕಾದ್ರೆ ನನ್ನ ಎದೆಗೆ ದತ್ತೂರಿ ಬೀಜವನ್ನ ಸಾವಿರಿ ಆ ಮಗುವನ್ನ ಸಾಯಿಸ್ಬೇಕಾಗ್ತಿತ್ತು. ಯಾಕೆ ಸಾಯಿಸ್ಬೇಕಾಗ್ತಿತ್ತು ಅಂದ್ರೆ ಆ ಮಗು ಬಲಿಷ್ಠರಾಗ್ಬಿಟ್ರೆ ಹೆಣ್ಣು ಮಗಳು, ಅದರಿಂದ ಅವಳನ್ನು ಸಾಯಿಸ್ಬೇಕು. ಎರಡನೇದಾಗಿ 1829ರಲ್ಲಿ ಸತಿ ಸಹಗಮನ ಪದ್ಧತಿ ಅದಿತ್ತು. ಅದನ್ನ ಈ ಬ್ರಿಟಿಷ್ನವರೇ ತಡೆದಿದ್ದು, ಇನ್ಯಾರು ಅಲ್ಲ. ನೋಡಿ, ಬ್ರಿಟಿಷ್ನವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ, ಕೆಲವು ನಮ್ಮನ್ನ ಹತ್ತಿಕ್ಕೂ ಇದ್ದಾರೆ. 1829ರಲ್ಲಿ ಸತಿ ಸಹಗಮನ ಪದ್ಧತಿ ಅಂದ್ರೆ ಗೊತ್ತು? ಗಂಡ ಸತ್ ನಂತರ ಬಾಲ್ಯ ವಿವಾಹ ಪದ್ಧತಿ ಆಗೋಗ್ಬಿಡ್ತಿತ್ತು. ಗಂಡ ಸತ್ ನಂತರ ಆ ಹೆಂಡತಿನ ಗಂಡನ ತೊಡೆಯ ಮೇಲೆ ಮಲಗಿಸಿ ಬೆಂಕಿ ಹಚ್ಚೋದು. ನಿಜವಾಗ್ಲು ಎಷ್ಟ್ ಜನಕ್ಕೆ ಗೊತ್ತಮ್ಮ ಇದು? ಕೈ ಎತ್ತಿ ಮಕ್ಳ, ಎಷ್ಟ್ ಜನಕ್ಕೆ ಕರೆಕ್ಟಾಗಿ ಎತ್ತಬೇಕು, ಎಲ್ಲರೂ ಎತ್ತಬಾರ್ದು. ಹೇಳಿಸಿ, ಒಳ್ಳೇದು. ಇಲ್ಲ ಪರವಾಗಿಲ್ಲ, ಖುಷಿ ಆಯ್ತು. 1830ರಲ್ಲಿ ಈಗ ನೋಡಿ, ಇಂಟ್ರೆಸ್ಟ್ ಆಗಿ ಕೇಳ್ತೀರಾ ನೀವೀಗ, ಯಾಕಂದ್ರೆ ನಿಮ್ ಮುಖಗಳೇ ಗೊತ್ತಾಗ್ತಾ ಇದೆ. 1830ರಲ್ಲಿ ಈ ಕಟ್ಟಡಗಳನ್ನ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ರು. ಆ ಕಟ್ಟಬೇಕಾದ್ರೆ ಹಿಂದೆ ಏನಾಗ್ತಿದ್ರು ಗೊತ್ತೇ? ಅವ್ರಿಗೆ ಶೂದ್ರಾತಿ ಶೂದ್ರನ್ನ ತೆಗೆದುಕೊಂಡೋಗಿ ಆ ಕಟ್ಟಡದೊಳಗಡೆ ಹಾಕ್ತಾ ಇದ್ರು, ಬಲಿ ಕೊಡ್ತೀವಿ ನಾವು ಅಂತ. ಈಗಲೂ ಕೆಲವು ಹಳ್ಳಿ ಕಡೆ ಕೋಳಿ, ಕುರಿ, ನಾಯಿ, ಹಂದಿ ಎಲ್ಲವನ್ನು ಬಲಿ ಕೊಡ್ತಾರೆ. ನಿಜವಾ? ಕೊಡ್ತಾರೆ. ಎಲ್ಲಿ ಹಳ್ಳಿಗಳಲ್ಲಿ ಹೋದಾಗ ಕೆಲವರು, ಹಳ್ಳಿಗಳೇ ಯಾಕೆ, ನಮ್ಮಂತ ವಿದ್ಯಾವಂತರೇನೆ, ನಿನ್ಗೆ ಒಳ್ಳೇದಾಗ್ತಿದೆ ಅಂದ್ರೆ ಮೌಢ್ಯತೆಯಿಂದ, ಮೂಢನಂಬಿಕೆಯಿಂದ ನಾವೇನ್ ಮಾಡ್ತೀವಿ, ತಗೊಂಡೋಗ್ಬಿಟ್ಟು ಕೋಳಿನ ಕುರಿನ ತಗೊಂಡೋಗ್ಬಿಟ್ಟು ಬಲಿ ಕೊಟ್ಬಿಟ್ಟು ಬರ್ತೀವಿ ನಾವು, ಒಳ್ಳೇದಾಗತ್ತೆ ಅಂದ್ರೆ. ಆತರ 1830ರಲ್ಲಿ ನಡೀತಾ ಇತ್ತು. ಅದನ್ನ ಬ್ರಿಟಿಷ್ನವ್ರು ತಪ್ಪಿಸಿದ್ರು. 1835ರಲ್ಲಿ ಗಂಡು ಮಗು ಹುಟ್ಟಿದ್ರೆ ಆ ಗಂಡು ಮಗುವನ್ನ ತಗೊಂಡೋಗಿ ಗಂಗೆಗೆ ಬಿಡ್ಬೇಕಾಗ್ತಿತ್ತು. ಗಂಗೆಗೆ. ಯಾಕಂದ್ರೆ ಮೊದಲನೇ ಮಗು ಬಲಿಷ್ಠ ಆಗ್ಬಿಟ್ರೆ ನನ್ನ ಮೇಲೆ ಬಂದ್ರೆ ಜಗಳಕ್ಕೆ, ಕಲಹಕ್ಕೆ, ಹೊಡೆಯಕ್ಕೆ ಬಂದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಆ ಮಗುವನ್ನ ತಗೊಂಡೋಗ್ಬಿಟ್ಟು ಗಂಗೆಯಲ್ಲಿ ಬಿಡ್ಬೇಕಾಗ್ತಿತ್ತು. ಸತ್ತೋಗ್ಲಿ ಅದು ಅಂತ, ಇನ್ನೇನು ಇಲ್ಲ. ಗಂಗೆಯಲ್ಲಿ ಬಿಡೋದು ಅಂದ್ರೆ ಕರ್ಣನ್ ಬಿಟ್ರಲ್ಲ ಅನ್ಬಿಡ್ತಿದ್ರೆ ಇಲ್ಲ, ಅದನ್ನ ಸಾಯಿಸ್ಬೇಕು. ಇದನ್ನ ಬ್ರಿಟಿಷ್ನವರು ತಪ್ಪಿಸ್ರು. ಅಲ್ಲಿಂದ ಕಡಿದು ನಮ್ಗೆ ಯಾರಿಗೂ ಶಿಕ್ಷಣ ಇರ್ಲಿಲ್ಲ, ಒಬ್ರಿಗೂ ಇರ್ಲಿಲ್ಲ ಶಿಕ್ಷಣ. 1835ರಲ್ಲಿ ಲಾರ್ಡ್ ಮೆಕಾಲೆ ಸಾರ್ವತ್ರಿಕ ಶಿಕ್ಷಣವನ್ನು ಕೊಟ್ರು. ಇದು ಗೊತ್ತಾ ಮಕ್ಕಳ ನಿಮ್ಗೆ? ಗೊತ್ತಿದೆ? ಎಷ್ಟು ಜನ ಗೊತ್ತು? ಕೈ ಎತ್ತಿ. ಎಬ್ಬರಿಗೇನೆ, 3 ಜನಕ್ಕೆ ಹೇಳಿಸಿ ಕೈಯ. ಲಾರ್ಡ್ ಮೆಕಾಲೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಶಿಕ್ಷಣವನ್ನು ಕೊಟ್ರು. ಆ ಶಿಕ್ಷಣವನ್ನ ಅದಲ್ದೇನೆ, ಜೊತೆಗಷ್ಟೇ ಅಲ್ದೇನೆ 1872ರಲ್ಲಿ ಬಾಲ್ಯ ವಿವಾಹ ಪದ್ಧತಿಯನ್ನ ತಪ್ಪಿಸ್ರು. ಒಬ್ಬ ಗಂಡ 100 ಜನ ಹೆಂಡತಿರ್ ಮಾಡ್ಕೊಳ್ಳೋದು, 5 ಜನ ಹೆಂಡತಿರು, 10 ಜನ ಹೆಂಡತಿರ್ ಅದನ್ನ ತಪ್ಪಿಸ್ರು. ಅಲ್ಲಿಂದ 1876ರಲ್ಲಿ
ಬಾಲ್ಯ ವಿವಾಹ ಪದ್ಧತಿ ಆಯ್ತು. 1870ರಲ್ಲಿ ಬಹುಪತ್ನಿತ್ವ, ಅನೇಕ ಹೆಂಡತಿಯನ್ನು ಮಾಡ್ಕೊಳ್ಳೋದು, ಮತ್ತೆ ಸಣ್ಣ ಮಕ್ಕಳಿಗೆ ಮದುವೆ ಮಾಡ್ಬಿಡೋದು. ಇದನ್ನ ಬ್ರಿಟಿಷ್ನವ್ರು ತಪ್ಪಿಸ್ರು. ಆದ್ರೆ ನಿಜವಾಗ್ಲೂ ಅವರು ಕೆಲವು ಒಳ್ಳೇದು ಮಾಡಿದ್ದಾರೆ, ಕೆಟ್ಟದನ್ನ ಕೆಲವನ್ನ ತಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಭಾರತ ಸುವರ್ಣ ಯುಗವಾಗಿತ್ತು, ಅದ್ಭುತವಾಗಿತ್ತು. ಅದೆಲ್ಲನೂ ಮಾಡೋರು, ಎಲ್ಲವನ್ನೂ ತಪ್ಪಿಸ್ರು. ಅದೇನು ಶಾಶ್ವತವಾಗಿ ಉಳ್ಕೊಳ್ಳಿಲ್ಲ. ಆದ್ರೆ ನಮ್ಗೆ ಹಿಂದೆ ಇರ್ಲಿಲ್ಲ ಹೆಣ್ಣು ಮಕ್ಕಳು ಎರುವ ಯಂತ್ರ. ಆಕೆ ಗಂಡನ ಪಾದ ಪೂಜೆ ಮಾಡ್ಬೇಕಾಗ್ತಿತ್ತು. ಕೊನೆಗೆ ಏನಾರು ಗಂಡ ತೀರೋಗ್ಬಿಡ್ತು ಅಂದ್ರೆ ನಾವು ಮುಂಡೆರಾಗಿ ಮೂಲೆಯಲ್ಲಿ ಕೂತ್ಕೋಬೇಕು. ಉಪ್ಪಿಲ್ಲದ ಊಟ ನಮ್ಗೆ. ಯಾವ್ದೋ ಒಂದು ಬಚ್ಚಲ್ ಮನೆಯೋ ಯಾವ್ದೋ ಒಂದು ದೇವಸ್ಥಾನದೊಳಗಡೆನೆ ನಾವು ಮನೆ ಒಳಗಡೆ ಕೂತಿರ್ಬೇಕು, ಹೊರಗಡೆ ಬರೋಗೂ ಇಲ್ಲ. ತಲೆ ಮುಂಡೆ ಕೇಶವನ್ನ ಬೋಳಿಸ್ಬಿಡ್ತಾ ಇದ್ರು. ಬೋಳಿಸ್ಬಿಟ್ಟು ಒಂದ್ ಅಜ್ಜಿ ತರ ಸೀರೆ ಉಡಿಸ್ಬಿಟ್ಟು ನಾವು ಮೂಲೆಯಲ್ಲಿ ಕೂರ್ಬೇಕಾಗ್ತಿತ್ತು. ಎರುವ ಯಂತ್ರ ಆಗ್ತಿದ್ಲು ಅವಳು. ಅಷ್ಟ್ ಬಿಟ್ರೆ ನಾವು ಬಾಲ್ಯದಲ್ಲಿ ತಂದೆ ನೋಡ್ಕೋಬೇಕು, ವಯಸ್ಸಿಗೆ ಬಂದ್ಮೇಲೆ ಗಂಡ, ಮತ್ತೆ ವಯಸ್ಸಾದ ಮೇಲೆ ಮಕ್ಕಳು ನೋಡ್ಕೋಬೇಕು. ಅಂದ್ರೆ ನಮ್ಗೆ ಸ್ವತಂತ್ರನೂ ಇಲ್ಲ ಆಗಿತ್ತು. ಆದ್ರೆ ಇವತ್ತು ಬಾಬಾ